ಮಾಧ್ಯಮರಿಗೆ ನಮಸ್ಕಾರ ಮಾಡಿ ಹೇಳೋದೇನೆಂದರೆ ನಾನು ಸ್ವಂತ ಮಾಲೀಕತ್ವದ ಆಸ್ತಿಯನ್ನು ಹೊಂದಿರುವ ಸರಸ್ವತಿ ಅಡಿಯಪ್ಪ ಬಬಲೇಶ್ವರ್ ಸರ್ವೆ ನಂಬರ್ 21 ಹಿಸ್ಸಾ ನಂಬರ್ 6 ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ. ನಾವೇನು ಖರೀದಿ ತಗೊಂಡಿರೋದಲ್ಲ ಮತ್ತೊಬ್ಬರ ಹತ್ರ. ಆದ್ರೆ ಅಲ್ಲಿದ ಹಿರಿಯರು ಎಲ್ಲರೂ ನಾವು ನಮ್ಮ ಆಸ್ತಿ ಕಟ್ಟಕ್ ಹೋದಾಗೂ 2018ರಲ್ಲಿ ನನಗೆ ಇದೇ ತರ ಕಿರಿಕಿರಿ ಮಾಡಿದ್ರು. ಆ ಟೈಮ್ದಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮುನ್ಸಿಪಾಲಿಟಿಗೆ ಎಲ್ಲದಕ್ಕೂ ರೆಫರ್ ಮಾಡಿದ್ದೆ. ರೆಫರ್ ಮಾಡಿಂದ ಲಾಸ್ಟಿಗೆ MB ಪಾಟೀಲ್ ಸಾಹೇಬ್ರ ಕಡೆ ಹೋಗಿ ಅದೆಲ್ಲ ಕ್ಲಿಯಾರಿಟಿ ಆಗಿ ನನ್ನ ಆಸ್ತಿಯಲ್ಲಿ ನನ್ನ ಮನೆಯನ್ನು ಕಟ್ಟಿಸ್ಕೊಂಡೆ. ಆದ ಬಳಿಕ ಅದು ಉಳಿದ ಆಸ್ತಿಯನ್ನು ಬಿಟ್ಟು ನಮ್ಮ ಪ್ರಪಂಚದ ಅಡಚಣೆಗೋಸ್ಕರ ನಾವು ಊರ್ ಬಿಟ್ಟು ದುಡಿಯಕ್ಕೆ ಹೋಗಿ 25 ವರ್ಷಗಳಾಯ್ತು. ನಾವು ಮೂಲತಃ ಇದ್ದಿದ್ದು ಶಾಪುರಕ್ಷಿಯಲ್ಲಿ. ನಮ್ಮ ತಾತಂದರು ಇರೋದು 6 ಜನ. ಆದ್ರೆ ಅಲ್ಲಿಯ ಜನ ಹಿರಿಯರೆಲ್ಲ ಏನ್ ಮಾಡ್ತಾರೆ, ಇವ್ರ ಆಸ್ತಿ ಇಲ್ಲ, ಇವ್ರ ಆಸ್ತಿ ಅಲ್ಲ ಅಂತ ಹೇಳಿ ನಾವು ಹೋದಾಗೆಲ್ಲ ಒಟ್ಟಿಗೆ ಸೇರೋದು. ಸಾರ್ವಜನಿಕರ ಆಸ್ತಿ ಅನ್ನೋದು ನಾವಿಬ್ರೇ ಗಂಡ ಹೆಂಡತಿ ಹೋಗೋಣ ಬೆದರಿಕೆ ಕರೆಗಳನ್ನು ಮಾಡಿ ಬೆದರಿಕೆಯಿಂದ ನಮ್ಮನ್ನ ಓಡಿಸಿ ಕಳಿಸ್ತವ್ರೆ. ಆದ ಕಾರಣ ನನಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೋಸ್ಕರ ನನಗೆ ಕ್ಯಾನ್ಸರ್ ಆಗಿದೆ. ಅದಕ್ಕೋಸ್ಕರ ನನಗೆ ಅಮೌಂಟ್ ಎಲ್ಲಿ ಸಿಗ್ಲಿಲ್ಲ. ಹಿಂದೂಗಳಲ್ಲಿ ಎಲ್ಲಿ ಸಿಗ್ಲಿಲ್ಲ ನನಗೆ ಕೇಳಿದ್ರೆ. ಅದಕ್ಕೋಸ್ಕರ ನಾವು ಮಕಂದಾರ್ ಸರ್ ಅಂತ ಹೇಳಿ ಅವ್ರ ಪರಿಚಯ ಒಬ್ಬರದಿಂದ ನಮಗೆ. ಅವರು ನನ್ ಗಂಡ ಎಲ್ಲ ನಾವು ಹಿಂದೂ ಮುಸ್ಲಿಂ ಯಾವತ್ತೂ ಮಾಡ್ದವ್ರಲ್ಲ. ನಾವೆಲ್ಲಾ ಬೆಳೆದಿದ್ದೇ ಮುಸ್ಲಿಂ ಸೇರಿಯಾದಲ್ಲಿ ಶಾಪುರಕ್ಷಿಯಲ್ಲಿ. ಅದಕ್ಕೋಸ್ಕರ ನಮ್ಗೆ ಒಬ್ಬರ ಪರಿಚಯದಿಂದ ನಾವು ಹೋಗಿ ಅವ್ರ ಹತ್ರ ದುಡ್ಡು ಕೇಳಿದ್ವಿ. ಅವರು ಏನಾದ್ರೂ ಸೇಫ್ಟಿ ಬೇಕಲ್ಲಮ್ಮ, ದುಡ್ಡು ಕೇಳ್ತೀಯಲ್ಲ ನೀ ಅಂತ ಕೇಳಿದ್ರು. ಅದಕ್ಕೋಸ್ಕರ ನನ್ನ ಆಸ್ತಿ ಇದೆ ಸರ್, ಅದನ್ನ ಅಡ ಇಟ್ಕೊಂಡು ನನಗೆ ದುಡ್ಡನ್ನು ಕೊಡಿ ಅಂತ ಕೇಳಿದೆ. ಕೇಳಿದಕ್ಕೋಸ್ಕರ ಹ್ಞೂ ಅಂದ್ರು. ಹ್ಞೂ ಅಂದ ತಕ್ಷಣ ನನಗೆ ಏನ್ ಅನಿಸ್ತು, ನನಗೆ ಯಾರೇ ನನಗೂ ಒಬ್ರು ಬೆಂಬಲ ಬೇಕಲ್ಲ ಅಂತ ಅನ್ನೋದಕ್ಕೋಸ್ಕರ ನಾನು ಉಮೇಶ್ ವಂದಾಲ್ ಅವ್ರ ಜೊತೆಗೆ ಹೋದ್ವಿ ಅವ್ರ ಕಡೆಗೆ. ನಮ್ಮ ಮನೆಯವರು RSS ದಲ್ಲಿ ಇದ್ರು ಮೊದ್ಲಿನಿಂದಾನು. ಆಗದ ಕಾರಣ ನಮ್ಗೆ ಗೊತ್ತಾಯ್ತು ವಂದಾಲ್ ಅಣ್ಣವ್ರ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ಹೋದ್ವಿ. ಹೋಗೋದ ತಕ್ಷಣ ಏನಂದ್ವಿ, ಈ ತರ ದುಡ್ಡು ಕೇಳಿದೀವಿ ಸರ್, ಅವ್ರು ಕೊಡ್ತೀನಿ ಅಂದವ್ರೆ, ಮತ್ತೆ ನಾನು ಆಸ್ತಿ ಅಡ ಇಡ್ತಿದ್ದೀನಿ, ನಮ್ಗೆ ಸ್ವಲ್ಪ ಬೆಂಬಲ ಬೇಕಲ್ಲ, ಅದಕ್ಕೋಸ್ಕರ ಬಂದಿದೀವಿ ಅಂತ ಹೇಳಿದ ತಕ್ಷಣ ಅವ್ರು ಏನಂದ್ರು, ಆಯ್ತಮ್ಮ ಅವ್ರನ್ನ ಕರೆಸು ಮಾತಾಡೋಣ ಅಂದ್ರು. ಆಮೇಲೆ ಅವ್ರ ಹೆಸರಿಗೆ ಬೇಡ, ಇನ್ನೊಬ್ರು ನನ್ನ ಫ್ರೆಂಡ್ ಇದ್ದಾರೆ, ಅವ್ರ ಹೆಸರನ್ನು ಸೇರ್ಸೋಣ, ನಿನ್ಗೆ ಹೆಂಗ್ ಬೇಕು ಅಷ್ಟು ಆಪರೇಷನ್ಗಾಗ್ಲಿ ನಿಮ್ದು ಟ್ರೀಟ್ಮೆಂಟ್ಗೆ ಅದು ಎಷ್ಟೇ ಖರ್ಚಾಗ್ಲಿ ನಾವು ಹಂತವಾಗಿ ಕೊಡ್ತೀವಿ. ನಮ್ಗೆ ಅದಕ್ಕೊಂದಕ್ಕೆ ಅಲ್ಲ ಸರ್, ನನಗೆ ದುನಿಯಾ ಸಲ ಅವರು ಹೆಲ್ಪ್ ಮಾಡಿದ್ದಾರೆ ಮಕಾಂದಾರ್ ಸರ್. ಯಾಕಂದ್ರೆ ನನ್ನ ಮನೆ ಪ್ರಪಂಚದ ಅಡಚಣೆಗಾಗ್ಲಿ ನನ್ನ ಹೆಲ್ತಿಗಾಗ್ಲಿ ಅದಕ್ಕೆ ಆಗ್ಲಿ. ಆದ್ರೆ ಇವೆಲ್ಲ ಹಿಂದೂ ಅಂತಾರಲ್ಲ ಇವ್ರು ಓಣಿಯವರು ಒಂದ್ಸಲಾರೆ ₹1 ನನಗೆ ಸಹಾಯ ಮಾಡಿದ್ರ ಕೇಳಿದ್ರೆ ನನಗೆ ಹಿಂದೊಂದು ಇನ್ಸೆಂಟ್ ಆಯ್ತು 2023ರಲ್ಲಿ. ಒಂದು ನನ್ನ ಆಸ್ತಿನೇ ನಾನು ಇದು ಕಟ್ಕೊಂಡಿದ್ದಕ್ಕೆ ಯಾರ್ಯಾರೋ ಬಂದದು ಏನೇನೋ ಆಯ್ತು. ಆ ಟೈಮ್ದಲ್ಲಿ ನಾನು ಎಲ್ಲರಿಗೂ ಅಂಗಲ ಹಚ್ಚಿದ್ರೆ ಯಾರು ₹1 ಕೊಡ್ಲಿಲ್ಲ. ನನ್ ಸಾಮಾನು ಈಚೆ ಇಟ್ರು ಯಾರು ಯಾಕಂತ ಕೇಳಿಲ್ಲ. ಅವಾಗ ಅಂದ್ರೆ ಇವರೇ ಹಫೀಸ್ ಬೈ ಅವರೇ ನಮ್ಗೆ ಕೊಟ್ಟು ಎಲ್ಲಾನು ಮಾಡಿ ನನ್ ಮನೆ ಉಳಿಸಿದ್ರು, ನಂದೆಲ್ಲಾ ಉಳಿಸಿ ಎಲ್ಲಾ ಮಾಡಿದ್ರು. ಈಗ ಸುಮ್ಕೆ ಭೂ ಕಬಳಿಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮತ್ತೆ ರಾಜಕಾರಣಿಗಳು ಅದ್ರಲ್ಲಿ ಎಂಟ್ರಿಪೇ ಇದ್ದಾರೆ. ಅವರು ನಮ್ಗೆ ಹಿಂಸೆ ಮಾಡೋದು. ಮತ್ತ ಹಂಗಂದ್ರೆ ರಾಜಕಾರಣಿಗಳೇ ಹೇಳಿಂದಾನೆ ಅವರು ಹಿರಿಯರೆಲ್ಲ ಹೋಗಿ ರಾತ್ರಿ 1 ಗಂಟೆಗೆ 2 ಗಂಟೆಗೆ ರಾಜಕಾರಣಿ ಯಾರು ಅದಕ್ಕ ಈ ದೇವಗಿರಿ ಸಾಹೇಬ್ರಿಗಿನೂ ಗೊತ್ತಿದೆ ಇದೆಲ್ಲ ಈ ಹಿಸ್ಟ್ರಿ. ಆದ್ರೂ ದೇವಗಿರಿ ಸಾಹೇಬ್ರು ಏನು ಅರ್ಥನೇ ಮಾಡ್ಕೋತಲ್ಲ. ಸುಮ್ನೆ ಓಣಿಯರು ಸಾರ್ವಜನಿಕರ ತರಪಿ ಬಂದ್ರೆ ಸಾರ್ವಜನಿಕರು ಅಲ್ಲೆಲ್ಲ ಎಮ್ಮಿ ಕಟ್ಟಿದ್ದಾರೆ, ಮತ್ತೆ ಕಾರು ಎಲ್ಲ ಬಿಟ್ಕೋತಾರೆ, ಆಟೋ ಬಿಡಕ್ಕೆ ಅವ್ರಿಗೆಲ್ಲ ಅನುಕೂಲ ಆಗಿದೆ. ಅದಕ್ಕೋಸ್ಕರ ನಮ್ಮನ್ನ ಹಾರಿಸಿ ಹೊಡಿಬೇಕಂತ ಮಾಡ್ತಾರೆ. ಮೂಲತಃ ನಾ ಕೇಳ್ಕೊತಾ ಇರೋದಿಷ್ಟೇ ಮಾಧ್ಯಮದ ಮೂಲಕ ಪೇಪರ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನೆಲ್ಲ ಇದು ಮಾಡಿ ಜಿಲ್ಲಾಧಿಕಾರಿಗಳಾಗ್ಲಿ, ತಹಸೀಲ್ದಾರ್ ಆಗ್ಲಿ, ಕಮಿಷನರ್ ಆಗ್ಲಿ, DC ನನಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ತೀನಿ. ನಮ್ಮ ಆಸ್ತಿ ನನಗ್ ಕೊಡ್ಬೇಕು. ಪಿತ್ರಾರ್ಜಿತ ಆಸ್ತಿ ಐತಿ, ನಾವೇನ್ ಖರೀದಿ ತಗೊಂಡಿದ್ದಲ್ಲ ಇದು ಅಲ್ಲ. ಇವ್ರು ದೇವಗಿರಿ ಸಾಹೇಬ್ರು ಹೇಳ್ತಾರೆ ಇಲ್ಲ ಇದು ಮುನ್ಸಿಪಾಲಿಟಿದ ಐತಿ, ಸಾರ್ವಜನಿಕರದ ಐತಿ ಅಂತವ್ರೆ. ಅಲ್ಲ 2018ರಾಗೆ ನೋಟಿಸ್ ಕೊಟ್ರು, ಅದನ್ನೆಲ್ಲ ಹೋಯ್ತು. ಅಲ್ಲಿವರೆಗೂ ಇವರೇ ಅಧಿಕಾರದಲ್ಲಿದ್ರು. ಅವಾಗ ಇವರೇ ಅಧಿಕಾರದಲ್ಲಿದ್ರು ಗಾರ್ಡನ್ ಆಗ್ಲಿಲ್ವಾ? ಈಗ ನಾವ್ ಬಂದ ತಕ್ಷಣನೇ ಗಾರ್ಡನ್ ಅಂತ ಎಬ್ಬಿಸ್ತವ್ರೆ. ನನಗೆ ಮಾನಸಿಕವಾಗಿನೂ ಹಿಂಸೆ ಕೊಡ್ತಾ ಇದ್ದಾರೆ, ಮೆಂಟಲಿನೂ ಟಾರ್ಚರ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಇಷ್ಟ ಹೇಳೋರು ನೈಟ್ 12 ಗಂಟೆಗೆ 1 ಗಂಟೆಗೆ ಇವ್ರು ಯಾಕೆ ಮಾಡ್ಬೇಕು? ನಾವು ಡೇ ಅಲ್ಲೇ ಬರ್ತೀವಿ, ನಾವೇನ್ ರಾತ್ರಿ ಬಂದಿಲ್ಲ. ಇವರು 20 ಜನ ಸೇರಿ ಪತ್ರಾಸ್ ಹಾಕ್ತಾ ಇದ್ರು. ಮತ್ತೆ ಅದಕ್ಕೆ ಕರ್ಸಿ ಹಾಕ್ಬೇಕಾದಾಗ ನಾನು ಏನೈತಲ್ಲ ವಂದಾಲ್ ಸಾಹೇಬ್ರಿಗೆ ಫೋನ್ ಮಾಡಿದ್ ನಿಜ. ಸರ್ ಈ ತರ ಹೋಗ್ತಾ ಇದ್ದಾರೆ, ನನ್ನ ಆಸ್ತಿಗೆ ನೀವು ಒಂದ್ ಸ್ವಲ್ಪ ನೋಡ್ತೀರಾ ಸರ್, ನಾನು ಹಾಸ್ಪಿಟಲ್ ಇದ್ದೀನಿ ಅದಕ್ಕೆ 3-4 ಜನ ಹೋಗಿದ್ದಾರೆ. ಅವರೇ ಸೇರಿದ್ದು 50 ಜನ. ಆದ್ರೆ ಇದು ಹೇಳ್ತಾ ಇರೋದು ಸುಳ್ಳು. ಹಾಸ್ಪಿಟಲ್ ತೋರಿಸ್ತಾ ಇದ್ದೀನಿ, ಕೀಮೋಥೆರಪಿ ರೇಡಿಯೇಷನ್ ಇದೆ. ಪದೇ ನನ್ಗೆ ಈ ತರ ಟಾರ್ಚರ್ ಮಾಡ್ತಾ ಇದಾರೆ. ಒಂದು ಮಣಿಪಾಲಲ್ಲಿ ತೋರಿಸ್ತಾ ಇದ್ದೀನಿ, BGS, ಸಂತ್ ಫಿಲೋಮಿನಾ, 3 ಹಾಸ್ಪಿಟಲ್ ನನ್ ಟ್ರೀಟ್ಮೆಂಟ್ ನಡೀತಾ ಇದೆ. ದಯಮಾಡಿ ಹೇಳ್ತೀನಿ ಜಿಲ್ಲಾಧಿಕಾರಿಗಾಲಿ ದೊಡ್ಡ ಎಲ್ಲಾ ಜನರಿಗೆ
ಕೈ ಮುಗಿದು ಕೇಳ್ತಾ ಇದ್ದೀನಿ, ನನಗೆ ನ್ಯಾಯ ಒದಗಿಸಿ ಕೊಡ್ಬೇಕು. ನನ್ನ ಆಸ್ತಿ ನನಗೆ ನೀವೇ ಹುಡುಕಿ ಕೊಡ್ಬೇಕು. ಅದು ಏನ್ ಯಾಕಿರ್ಲಿ, ಪೇಪರ್ ಪ್ರಕಾರ. ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನಮ್ಮ ಬಿಜಾಪುರ ಮಹಾಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಕಳೆದ 2-3 ದಿನಗಳಿಂದ ಏನು ನಡೆದದಂದ್ರೆ DC ಆಫೀಸ್ಗೆ ಹೋಗಿ ಕೆಲವೊಂದು ಜನ ಮನವಿ ಕೊಡ್ತಾರೆ, ಅಮಾಯಕ ಹೆಣ್ಮಕ್ಳ ಕಡೆ ಮನವಿ ಕೊಡಿಸ್ತಾರೆ. ಅದರಿಂದ ಈ ಅಕ್ಕೋರು ಬಂದರು, ಇಲ್ರಿ ಅಣ್ಣವ್ರ ನನ್ನ ಆಸ್ತಿ ಹಿಂಗೆ ನನಗೆ ಕ್ಯಾನ್ಸರ್ ಆಗ್ಯದ, ನನಗೆ ಲಾಸ್ಟ್ ಸ್ಟೇಜ್ ಅದ, ನನಗೆ ಇದ್ರದ್ದು ಇದು ಮಾಡ್ಕೋಬೇಕಾಗ್ಯದ, ನೀವು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಬಂದಾಗ ಅವಾಗ ಬಂದ ತಕ್ಷಣ ನಾ ಏನು ಮಾಡಿದೆ, ಆಯ್ತಮ್ಮ ಹೆಲ್ಪ್ ಮಾಡ್ತೀನಿ, ರೊಕ್ಕ ಅಂತರೂ ನನ್ನ ಬಳಿ ಇಲ್ಲ, ನಾ ರೊಕ್ಕ ಹಿಂಗೆ ತೊಗೊಳತ್ತೀನಿ, ನಿಮ್ಮ ಹೆಸರು ಕೊಡ್ರಿ, ಅವ್ರು ಮುಸ್ಲಿಮ್ಸ್ ಅದಾರ, ಮತ್ತು ಒಟ್ಟು ಆಸ್ತಿ ಅವ್ರ ಹೆಸರಲ್ಲೇ ನಾನು ನೊಂದು ಮಾಡ್ಬೇಕಾಗ್ತದ, ನನ್ನ ಹೆಸರು ಬೇಡವಾ, ನಮ್ಮ ಶಿವಾನಂದ್ ಭುಯಾರ್ ಅವ್ರ ಹೆಸರು ಅಂತ ಹೇಳಿ ನಾನೇ ಹೇಳಿದ್ದು ನಿಜ ಅದ. ಆದ್ರೆ ನಿಜ ತೊಗೊಂಡು ತಕ್ಷಣ ಇಟ್ಟು ದಿವಸ ಅವ್ರು 30 ವರ್ಷಗಟ್ಲೆ ಆಯ್ತು. 30 ವರ್ಷಗಟ್ಲೆ ಅವರು ಆಕ್ಚುಲಿ ಜಾಗ ಅದ, ಗಾರ್ಡನ್ ಜಾಗ ಅದ ಅಂತ ಹೇಳ್ತಾರ. ಈಗ ನಿನ್ನೆ ಕೇಳ್ದೇನ 4 ಗುಂಟೆ ನಮ್ದು ಗಾರ್ಡನ್ ಜಾಗ ಅದ ತಂದು, ಆಯ್ತಪ್ಪ ಅಧಿಕಾರದಾಗ ನೀನೇ ಇದ್ದಿಲ್ವ ರಾಜೇಶ್ ದೇವಗಿರಿನೇ ಅಧಿಕಾರದಾಗಿದ್ದ. ಅವಾಗ ನೀವು ಒಂದು ಗಾರ್ಡನ್ ಫಿನಿಶಿಂಗ್ ಮಾಡ್ಕೊಂಡು BDAದಿಂದ ಹೇಳ್ಕೊಂಡು, ನಿಮ್ BDA ಪ್ಲಾಟ್ ಅದ, ಸಾರ್ವಜನಿಕ ಆಸ್ತಿ ಉದ್ಯಾನವನ ಅಂತ ಹೇಳ್ತಿರಲ್ಲ, ಆಯ್ತು ನೀ ಫಿನಿಶಿಂಗ್ ಮಾಡ್ಕೊಂಡು ಜಿಮ್ ತೆಗಿಬೋದಾಗಿತ್ತಲ್ಲ, ಇಷ್ಟು ವರ್ಷ ಯಾಕೆ ಬಿಟ್ಟಿ? ಅವ ಸ್ವತಃ ಹೋಗಿ ಇವ್ರಿಗೆ 3-4 ಸರಿ ಕೇಳ್ಯಾನ, ನನಗೆ ಆಸ್ತಿ ಕೊಡು, ಇದ್ರಾಗ ಅವ್ರ ರೇಟ್ ಅವ್ರಿಗೆ ಪಸಂದ್ ಬರ್ಲಿಲ್ಲ, ಅದಕ್ಕೆ ಅವ ಹಿಂಗ್ ಉಲ್ಟಾ ಚಾಲು ಮಾಡ್ದ. ಅದಕ್ಕ ಈಗ ಕೆಲವೊಂದ್ ಜನ ಇವತ್ ಮತ್ತ ಪೇಪರ್ನಾಗ ನೋಡ್ದೇನ, ನಾ 30 ವರ್ಷದಿಂದ ನಾನು ಹಿಂದೂ ಸಮಾಜದ ಸೇವೆ ಮಾಡ್ಕೋತ ನನ್ನ ಮ್ಯಾಗ ಹಲವಾರು ಪ್ರಕರಣಗಳನ್ನು ಹಾಕೊಂಡಿನಿ. ನನಗ ಇವು ಜಾಳಗಿ ಟಪ್ಪಿಗೆ ಹಾಕೊಂಡು ಸುರ್ಕೊಂಬ ಕೊಡೋರು ನನಗೆ ಹಿಂದುತ್ವ ಹೇಳ್ಕೊಡ್ಬೇಕಾಗಿಲ್ಲ. ನನಗೇನ್ರಿ ಜಾಳಗಿ ಟಪ್ಪಿಗೆ ಹಾಕೊಂಡ್ ಕಿಶಿಂದ ಹಿಂದುತ್ವ ಮಾಡೋರು, ಅವರು ನಮಾಜ್ ಮಾಡೋರು, ಅವ್ರು ಬಂದು ನನಗ ಈ ಹಿಂದುತ್ವ ಮಾಡ್ಬೇಕನ್ನೋದು ಹ್ಯಾಂಗ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಡೋದು ಅವಶ್ಯಕತೆ ನನಗಿಲ್ಲ. ಒಬ್ಬ ನಮ್ಮ RSS ಕಾರ್ಯಕರ್ತ ಪಾಪ ನೊಂದಾನ, ಪರಿಸ್ಥಿತಿ ಗಂಭೀರ ಅದ, ಅವನ ಹೆಂಡತಿಗೆ ಕ್ಯಾನ್ಸರ್ ಅದ, 3rd ಸ್ಟೇಜ್ನಾಗ 4th ಸ್ಟೇಜ್ನಾಗ ಅದ, ಅವ್ರು ಕೀಮೋಕ್ ಅದಾರ, ಅವ್ರು ದವಾಖಾನಿದಿಂದ ಓಡ್ ಬಂದಾರ. ಇದಾಗಣ ಪಾಪ ನಾ ಬ್ಯಾಡ್ರಿ ನೀವು ಅಲ್ಲೇ ಕೂತ್ ಇದು ಮಾಡ್ರಿ, ನಾ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದೆ. ಆದ್ರ ಪಾಪ ಒಬ್ಬ ಅಮಾಯಕ ಹೆಣ್ಮಗಳಿಗೆ ಈ ತರ ಆ ಸಾರ್ವಜನಿಕರಿಗೆ, ಅವರು ಅಮಾಯಕರೇ ಹೆಣ್ಮಕ್ಳೇನ್ ಕೊಟ್ಟಾರಲ್ಲ, ಹಿಂದ್ ಇವ ರಾಜಕಾರಣಿ ದುರುದ್ದೇಶ ಇಟ್ಕೊಂಡು ಇವನ್ ಹಿಂದ್ ಯಾರದಾರ ನಮಗೂ ಗೊತ್ತಿರ್ಲಿಲ್ಲ. ನಾನೇ ಒಂದ್ ಏನ್ ಮಾಡಿದ್ವಿ, ಮೊನ್ನೆ ಕೊಡು ಮುಂದಾಗ ಒಂದ್ ಅಗ್ರಿಮೆಂಟ್ ಕಾಪಿ ಇತ್ತಲ್ಲ, ಹಾಕೋರ್ದು ಒಂದು ಅಗ್ರಿಮೆಂಟ್ ಜೆರಾಕ್ಸ್ ಇತ್ತು, ಅದು ಕೊಡ್ರಿ, ಇದ್ರ ಹಿಂದ್ ಯಾರದಾರ ಹೊರಗೆ ಬರ್ತಾರ. ನಾನು ಇವತ್ತು ಹೊರಗೆ ಬಂದವ. ಈಗ ನೋಡ್ರಿ, ಅವ ಗೌಡ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಅದಾನ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಮತ್ತ ಅದು ಬಿಡ್ರಿ, ಇನ್ನು ಎಷ್ಟೋ ರಿಂಗ್ ರೋಡ್ ಆಗ್ಲಾಕತ್ತದಲ್ಲ, ಈಗ ಹೊಸ ರಿಂಗ್ ರೋಡ್ ಆಗ್ಲಾಕತ್ತದ. ಅದು ಮೊದ್ಲು MLAಗಳಿಗೆ ಅದು ಗೊತ್ತಾಗ್ತದ. ಆ ರಿಂಗ್ ರೋಡ್ ಬಲ್ಲೇಕ ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ 100 ಎಕರೆ ಜಮೀನ್ ತೊಗೊಂಡ, ಎಷ್ಟು 100 ಎಕರೆ ಜಮೀನು ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ ತಗೊಂಡಿದ್ದ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಅಲ್ಲಿ 2014ನೇ ಇಸ್ವಿ ಒಳಗ ಮೋದಿಯವ್ರ ಪ್ರಥಮ ಪ್ರಧಾನಮಂತ್ರಿ ಆದ್ರಲ್ಲ, ಅವಾಗ ಇಲ್ಲಿ ಗಲಾಟೆ ಆಯ್ತು. ಗಾಂಧಿ ಚೌಕ್ ಒಳಗ್ ಗಲಾಟೆ ಮಾಡಕ್ ಹಚ್ಚಿ ಒಂದು 75ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು, ಕೆಲವೊಂದ್ ಜನ ಅರೆಸ್ಟ್ ಆದ್ರು, ಕೆಲವೊಂದ್ ಜನ ಹೋದ್ರು. ಇವ ಎಲ್ಲ ಜಗಳ ಮಾಡಕ್ ಹಚ್ಚಿ ಇವ ಓಡಿ ಕೊಲ್ಲಾಪುರಕ್ಕೆ ಹೋದ. ಅಲ್ಲಿದ್ದು ಇವ್ನಿಗೆ ಹಿಡ್ಕೊಂಬಂದ್ರ ಬಿಡ್ರಿ. ಆದ್ರೆ ಎಷ್ಟೊಂದ್ ಜನ ಹಿಂದೂಗಳು ಇವನು ಬೆನ್ ಹತ್ತದವ್ರು, ಅವ್ರ ಪರಿಸ್ಥಿತಿ ಏನಾಗ್ಯದ ಇವತ್ತು. ಅವ್ರು ಹೋಗೋ ಕೋರ್ಟಿಗೆ ಅಟೆಂಡ್ ಆಗ್ಲಕ್ ಬಸ್ ಚಾರ್ಜ್ ಸುತ್ತೆ ಕೊಡ್ಲಿಲ್ರಿ ಪುಣ್ಯಾತ್ಮ ಇವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತ ನೋಡ್ರಿ, ದರ್ಗಾ ಹತ್ರ 77 ಎಕರೆ ಜಮೀನ್, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸೇರಿದ 77 ಎಕರೆ ಜಮೀನ, ಅದನ್ನ ವಕಫ್ ಮಾಡತ್ತಂದು ಈ ಪುಣ್ಯಾತ್ಮನೇ ಲೆಟರ್ ಕೊಟ್ಟಿದ್ದು. ಅವ್ನ ಲೆಟರ್ ಹುಡುಕ್ಯಾಡತ್ತೀನಿ, ಸಿಗ್ತದ, ವಿತ್ ಪ್ರೂಫ್ ತೋರಿಸ್ತೀನಿ ನಾ ನಿಮ್ಗೆ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತ ಆ KIDB ಒಳಗ ಒಂದ್ ಶಾಲ್ಟ್ರಿಂಗ್ ಹೌಸ್ ಅಂತ ಇರ್ತದ. ಅಂದ್ರೆ ಈ ಕಟಗರು ಮಾಡ್ತಾರಲ್ಲ, ದನ ಕಡ್ಯಾಕ ಆಕಳ ಕಡ್ಯಾಕದು, ಅದನ್ನ ಮಷಿನ್ ಬರ್ತದ. ಆ ಮಷಿನ್ ಒಳಗ ಆಕಳ ಹಾಕ್ಬಿಟ್ರೆ ಸಾಕು, ತೊಗಲ ಎಲುವ ಇವು ಎಲ್ಲ ಬೇರೆ ಬೇರೆ ಆಗಿ ಬರ್ತಾವ ಖಂಡದ್ದು. ಆ ಜಮೀನಕ್ಕ ಪರ್ಮಿಷನ್ ಕೊಟ್ಟಾವ ಇವ, ಮತ್ತ ಲೋನ್ ಕೊಡಿಸ್ಕೊಟ್ಟಾನ. ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಲೋನ್ ಕೊಡಿಸ್ಕೊಟ್ಟಾನ 30 ಕೋಟಿ ಗಟ್ಲೆ. ಅದರ ಕಮಿಷನ್ ತಿಂದವ ಇವ. ಯಾಕಂದ್ರ ಅವಾಗ ನಾನು ಅವನು ಆಫೀಸ್ ಹೊರಗೆ ನಿಂತಿದ್ದೆ. ಅಲ್ಲಿ ಬೇಪಾರಿ ಒಂದ್ 2 ಹುಡುಗರು ಬಂದಿದ್ರು. ಅವ್ರು ಹಿಂದಕ್ಕೊಮ್ಮೆ ಆಕಳ ಹಿಡ್ದಾಗ ನನ್ನ ಮ್ಯಾಗ ಕೇಸ್ ಹಾಕಿದ್ರು. ಯಾಕೋ ನೀವ್ಯಾಕೆ ಇಲ್ಲಿ ಬಂದಿರಿ, ನಮ್ ಗೌಡ್ ಮುಸುಲ್ರ ಕಂಡ್ರೆ ಆಗ್ಬರುದಲ್ಲ. ಏನ್ರಿ ಗೌಡ್ರ ಜೋಡಿನೇ ಬೈಠಕ್ ಅದ, ನಮ್ ಸಾಲ್ಟ್ರಿಂಗ್ ಹೌಸ್ ಸ್ಯಾಂಕ್ಷನ್ ಮಾಡ್ಯಾರ ಗೌಡ್ರು, ಅದಕ್ಕೆ ಲೋನ್ ಬರೋದು 30 ಕೋಟಿ ರೂಪಾಯಿ ಲೋನ್ ಬರೋದು, ಪರ್ಸೆಂಟೇಜ್ ಮಾತಾಡಕತ್ತ. ನಮ್ಮ ಎಲ್ಲಾರಿಗೆ ಹಿಂದೂಗಳು ಒಟ್ಟರು ಹೊರಗೆ ನಿಂದ್ರಿಸಿ ಇವ ಒಳಗ್ ಹೋಗಿ ಕೇಸಿಂದ ಅಲ್ಲಿ ಮಾತಾಡ್ತಾನ.
ಎಲ್ಲಿ ಗೌಡ ಅವ್ರ ಜೋಡಿ 15 ರಿಂದ 20 ನಿಮಿಷ ಮಾತಾಡ್ತಾನೆ. ನಾನು ಅದು ಅಬ್ಸರ್ವ್ ಇದ್ದೀನಿ. ಈ ಮಹಿಳಾ ಬ್ಯಾಂಕ್ ಅದಲ್ಲ, ಈ ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಕಟ್ಟಗರಿಗೆ ಇಲ್ಲಿ ಒಂದ್ ಕಡೆ ಗೋಶಾಲೆ ನಾಟಕ ಮಾಡ್ತಾನ, ಇಲ್ಲಿ ಬಂದ್ ಆಕಳ ಕಡಿದಂತದ್ ಇದು ಹಾಕೊಡಾಕ ಅವನೇ ತಾನ. ಇದು ಅಕಸ್ಮಾತ್ ಇರ್ಲಿಲ್ಲಪ್ಪ ಅಂದ್ರ ಅದೇ ಪುರದೇವ್ರ ಸಿದ್ದರಾಮೇಶ್ವರ್ ಮುಟ್ಲಿ, ಹಸಿ ಹಾಕಿಸಿದ ನಾ ಹಾಕಿಲ್ಲ ಅದ್ರ ಕಮಿಷನ್ ತಿಂದಿಲ್ಲ ಅಂತಂದ್ ಮಾತಾಡ್ಲಕ್ಕ ಅವ ನನಗ. ಇಂಥವೆಲ್ಲ ಹೇಳ್ಕೊಟ್ಟು ಇವ ನನಗೆ ಹಿಂದುತ್ವದ ಪಾಠ ಹೇಳ್ಕೊಳ್ತಾನ ಇವ. ಇವತ್ತು ನೋಡದೆ ದೊಡ್ಡದಾಗಿ ಹಿಂದೂ ನಾಯಕ, ಮಹಾನ್ ನಾಯಕ, ಹಿಂಗ ಮುಸ್ಲಿಂ ಮಾಫಿಯಾ ಜೋಡಿ. ಅರೆ ಅವ್ರು ತಗೊಳಕತ್ತಿದ್ರು, ಒಬ್ಬ ಮುಸಲ್ಮಾನ್ ಜೋಡಿ ಅವ್ರ ರೊಕ್ಕ ತೊಗೊಳತಾರ, ಹೆಲ್ಪ್ ಮಾಡತ್ತಾನವ. ಅವ್ನಿಗೆ ಹೆಲ್ಪ್ ಮಾಡತ್ತಂದ ಕಿಶಂದ ಅವ್ರ ಒಬ್ಬನ ಹೆಸರೇ ಹೆಂಗ್ ಬರುದು, ನನ್ನ ಆಸ್ತಿ ನೀವು ನಿನ್ನ ಹೆಸರು ಕೊಡತ್ತಂದ್ಲು. ನನ್ನ ಹೆಸರು ಬೇಡವ, ಈಗ ಇದು ನಾಳೆ ಇದು ಬರ್ತತ್ ಗೊತ್ತಿತ್ತು ನನಗೆ. ಈ ಒಂದು ದೇವಗಿರಿಗೂ ಹೇಳ್ದೆ ನಾ ರಾಜೇಶಿಗೆ, ಹಗಲತ್ತಿ ಕಳ್ಸಿನ ಅಳಸ್ಲಕ್ಕ. ಹಗಲತ್ತ ಎಮ್ಮ ಹಾಸ್ಪಿಟಲ್ನಾಗ ಅದಾಳ, ಕ್ಯಾನ್ಸರ್ ಪೇಷಂಟ್ ಆಕಿ ಕ್ಯಾನ್ಸರ್ ಪೇಷಂಟ್ ಹಾಸ್ಪಿಟಲ್ನಾಗ ಅದಾಳ. ಆಕಿನ ಜಾಗ ಅಳಸ್ಲಾಕ ನಾ ಕಳ್ಸೀನಿ, ಹಗಲತ್ ಕಳ್ಸೀನಿ. ಯಾರು ತಹಸೀಲ್ದಾರ್ ಆಫೀಸ್ದವ್ರು ಹೋಗ್ಬೇಕಲ್ಲ ಅಳ್ಯಾಕ, ಏನ್ ಯಾರೇ ಗುಂಡಾಗಳು ಹೋಗ್ತಾರ, ಏನ್ ಮಂದಿ ಹೋಗ್ತಾರ. ಅಲ್ಲಿ ಹೋದ ಅವ್ರ ಜೊತೆ ಅವ್ರಿಗೆ ಕಿರಿಕಿರಿ ಮಾಡಕ್ ಬಂದವ. ರಾಜೇಶ್ ದೇವಗಿರಿ ಬರ್ತಾನ, ಅವನೇ ನನ್ನ ಜಾಗ ಹೊಡಿಬೇಕಂತ ಕೂತಾನತ್ ಇವ್ರು ನನ್ಗೆ ಅಡ್ವಾನ್ಸ್ ಹೇಳಿದ್ರು. ಆದ್ರೆ ದೇವಗಿರಿ ಹೇಳ್ದಾನ, ರಾಜೇಶ ನೋಡಪ್ಪ ನಿಂದ ಅವ್ರ ಜಮೀನ ಅಳತಿ ಮಾಡ್ಸುಮ್ ನಿಮ್ದು ಜಮೀನ್ ಇದ್ರೆ ನಿಮ್ದು ತೋರಿ. ಮತ್ತ 30 ವರ್ಷದಿಂದ ದನ ಏನ ಕಾಯತ್ತಿದ್ದೇನಿ. 30 ವರ್ಷ ಆಯ್ತು ಅದು ಗಾರ್ಡನ್ ಜಾಗ ಅಂತ ಹೇಳ್ತಿ. ಮತ್ತ ಆ ಭಾಗದ ಮೆಂಬರ್ ಇದ್ದೀನಿ ಹಿಂದಕ್ಕ. ಏನ ಈಗ ಆ ಭಾಗದ ಮೆಂಬರ್ ಇದ್ದಾಗ ಒಂದ್ ಬಿಡಿಯದಿಂದ ಒಂದ್ ಏನ್ರ ಫ್ರಾಂಚೈಸಿ ಹಾಕೋಬೇಕು, ಒಂದ್ ಏನ್ರ ಫೆನ್ಸಿಂಗ್ ಅಂದ್ರೆ ಈ ಗಾರ್ಡನ್ ಜಾಗ ಅಪ್ಪ ಇಲ್ಲೇನ್ರ ಪಾರ್ಕ್ ಮಾಡ್ಬೇಕು, ಒಂದಿಟ್ಟು ಗಿಡ ಹಚ್ಬೇಕು. ಜ್ಞಾನ ಬಂದಿಲ್ಲ. ಒಮ್ಮೆ ಈ ಹೆಣ್ಮಗಳ ಜಾಗ ತಗೊಳಕ್ ಬಂದಾಳ. ಈಗ ಹಿಂದ ಉಮೇಶ್ ಒಂದಲ್ ಬೆನ್ ಹತ್ತಾನ ತಂದ ಕೂಲೆ ಮುಕ್ಳಿಗೆ ಬಿಸಿ ಹತ್ತಿ ರಾತ್ರೋರಾತ್ರಿ ಅಲ್ಲಿ ಹೋಗಿ ಕಟ್ಟಿ ತಯಾರು ಮಾಡಿ ಒಂದು ಲಿಂಗ ಇಟ್ಟನು. ಅರೆ ನಾನು ಮೂರ್ತಿ ಪೂಜೆಕ್ಕೆ ನಾನು ಹಿಂದೂನೇ ಅದೀನಿ. ಏನ ನಿಮ್ಮಿಂತ್ರ ಹಿಂದುತ್ವ ಪಾಠ ಕಲಿಯಕ್ ಬೇಕಾಗಿಲ್ಲ. ನೀವು ಬರೇ ಮಾತೊಳಗ್ ಮಾತಾಡ್ತಿರ್ಬೋದು, ನಾ ಕೃತಿ ಒಳಗ್ ಮಾಡ್ತೀನಿ. ಏನ ನನ್ನ ಮ್ಯಾಗ 10 ಹಲವಾರು ಕೇಸ್ ಅದ ಇದ್ರ ಸಲಾಗ. ಏನ ಇವ್ರೆಲ್ಲ ಬಂದ ನನಗೆ ಹಿಂದುತ್ವದ ಪಾಠ ಕಲ್ತಾರ. ಮತ್ತ ಒಬ್ಬ ಇವ ಒಬ್ಬ ಪ್ರತಿಷ್ಠಿತ ಹೋಟೆಲ್ ಮಾಲಕವ ಬಿಜಾಪುರ್ನಾಗ ಮುಸ್ಲಿಂ. ಏನ್ರಿ ಅವನಿಗೆ 8 ಕೋಟಿ ರೂಪಾಯಿ ದಂಡ ಆಗಿತ್ತು. ಅದು 8 ಕೋಟಿ ರೂಪಾಯಿ ದಂಡ ಆಯ್ತು ಅಂದ್ರ ಅವ್ರು GST ತುಡುಗು ಮಾಡಿದವ. GST ಅಂತಾರಲ್ಲ, ಸೆಂಟ್ರಲ್ ಗೌರ್ಮೆಂಟ್ GST ಟ್ಯಾಕ್ಸ್ ಅಂತಾರ. ಆ GST ತುಡುಗು ಮಾಡಿದ್ದು ಅದು 8 ಕೋಟಿ ಆಗಿತ್ತು. ಅದನ್ನ ಇವ ಬೆನ್ ಹತ್ತಿಕೆಸಿಂದ 8 ಕೋಟಿ ರೂಪಾಯಿ ಮಾಡ್ಸ್ಯಾನ. 8 ಕೋಟಿ ರೂಪಾಯಿ ಮಾಡ್ಸ್ಯಾನ ಇವನೇ. ಈಗ ಅವಾಗ ಎಲ್ಲಿ ಹಿಂದುತ್ವ ಹೋಗಿತ್ತಪ್ಪ ನಿಂದ? ಆ ಮುಸಲ್ರ ಹೋಟೆಲ್ದವ ಅವ್ರ ಹೋಟೆಲ್ ಬಿರಿಯಾನಿ ತಿನ್ನಾಕ ಬೇಕು. ಅವಂದು GST ದವ ಏನಾತಾರ ಅದಕ್ಕೆ ಯಾವ್ದೋ ವಂಚಕತ್ತಾರ, ಆರ್ಥಿಕ ಭಯೋತ್ಪಾದಕತ್ತಾರ. ಅವ್ರಿಗೆ ಯಾರು GST ತುಡುಗು ಮಾಡ್ತಾರೋ, ಯಾರು ಟ್ಯಾಕ್ಸ್ ತುಡುಗು ಮಾಡ್ತಾರೋ ಅವ್ರಿಗೆ ಆರ್ಥಿಕ ಭಯೋತ್ಪಾದಕರ್ತಾರ. ಆರ್ಥಿಕ ಭಯೋತ್ಪಾದಕಗ ನೀ ಅವ್ರಿಗೆ ಸಪೋರ್ಟ್ ಮಾಡ್ತಿ. ಅದನ್ನ 8 ಕೋಟಿ ರೂಪಾಯಿ ಇವನೇ ಮಾಡ್ಸ್ಯಾನ GST ತುಂಬುದು. ಅದು ಖುದ್ದಾಗಿ DC ಅವ್ರು ಬಂದು ಚೀಸ್ ಮಾಡಿದ್ರದು. ಇಂಥವು ಎಲ್ಲಾ ಮಾಡ್ಕೊ ಬಂದು ನನಗೆ ಹಿಂದುತ್ವದ ಪಾಠ ಹೇಳ್ಕೊಡಕ್ ಬರ್ತೀರಿ. ಅರೆ ನಿಮ್ಮ ಕೈಯಾಗ ನೀವು ಆಗ ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಇವತ್ತಿಗೂ ಪಾರ್ಟ್ನರ್ ಅದಾರ ಅವ್ರು. ನೀವು ತೆಗೆದು ನೋಡ್ರಿ, ಹೆಸರು ತೆಗೆದು ನೋಡ್ರಿ, ಅಂಜುಮನ್ ಕಮಿಟಿ. ಆಯ್ತಪ್ಪ ನೀ ಹಿಂದುತ್ವ ದೊಡ್ಡ ಹಿಂದೂ ಹುಲಿ ಅದಿ, ಆಯ್ತು. ಈ ಪಾರ್ಟ್ನರ್ ಯಾರು ಜೋಡಿ ಅದಿಪ್ಪ? ನೀ ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಯಾರು ಜೋಡಿ ಅದಿ? ಬೇಕಲ್ಲ. ಆ ಹೆಸರು ಹೇಳ್ತೀನಿ ನಿಮ್ಗೆ. ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಇದ್ದವ ಮೊಹಮ್ಮದ್ ಪೀರಜಾದೆ, ಅವ್ರ ಜೋಡಿ ಪಾರ್ಟ್ನರ್ ಅದ ನಿಮ್ದು. ಈಗ ಅಟ್ಟು ಹಿಂದುತ್ವ ಉಕ್ಕಿ ಹರಿತೈತಪ್ಪ ಅಂದ್ರೆ ಮುಸಲ್ರ ಜೋಡಿ ಪಾರ್ಟ್ನರ್ ಯಾಕೆ ಮಾಡಿತಿ? ತಕ್ಕೋ ಈಗ ಅಮಾಯಕರ RSS ಕಾರ್ಯಕರ್ತವ. RSS ಕಾರ್ಯಕರ್ತನ ಇದು ಮಾಡಿಲ್ಲ. ಆದ್ರೆ ಒಬ್ಬ ಯಾವ ಸಾಮಾನ್ಯ ಹಿಂದೂ ಇದ್ದಂದ್ರು ಅವ್ನಿಗೆ ಅನ್ಯಾಯ ಆಗ್ತದಪ್ಪ ಅಂದ್ರೆ ನಮಗ ಅನ್ಯಾಯ ಆದಂಗ ನಾವ್ ಅದನ್ನ ಪ್ರತಿಭಟಿಸ್ಬೇಕು. ರಗಡ್ ಮಂದಿ ಹೋಗ್ಯಾರ ನನಗ, ರಗಡ್ ಪ್ರಭಾವಿಗಳನ್ನು ಫೋನ್ ಹಚ್ಚಾರ. ರಗಡ್ ಪ್ರಭಾವಿಗಳು ಫೋನ್ ಹಚ್ಚಿದ್ರ ನನಗ, ಅದು ಜಾಗ ನಮ್ದು ಅದರಿ, ಪ್ಲಾಟ್ ನಮ್ದು ಬರ್ತಾವ್ರಿ. ಆಯ್ತಪ್ಪ, ಜಾಗ ನಿಮ್ದು, ಪ್ಲಾಟ್ ನಿಮ್ದು, ಸರ್ವೆ ಮಾಡೋಣ. ನಾವು ಬೇಡ, ನಿಷ್ಪಕ್ಷಪಾತ ಸರ್ವೆ ಮಾಡ್ರಿ. ನಿಷ್ಪಕ್ಷಪಾತ ಅಂದ್ರೆ DC ಅವರು ಅದ್ರ ಜವಾಬ್ದಾರಿ ತೊಗೊಳ್ಳಿ. ಜಿಲ್ಲಾಧಿಕಾರಿಗಳ ಮೇಲೆ ಸಂಪೂರ್ಣ ವಿಶ್ವಾಸ ಅದ. ಅವ್ರು ಬಂದು ನಿಷ್ಪಕ್ಷಪಾತ ಅದನ್ನ ಅಳಿಸ್ಲಿ. ಇದು ಯಾರ್ದ ಅಕಸ್ಮಾತ್ ಇವ್ರಿಗೆ ಹೋಗ್ತಿತ್ತು, ಸಾರ್ವಜನಿಕ ಹೋಗ್ತಿತ್ತಪ್ಪ ಅಂದ್ರೆ ನಾನೇ ಸ್ವತಃ ನಿಂತು ಗುಡಿ ಕಟ್ಟಿಸ್ಕೊಡ್ತೀನಿ. ಅದು ಅವನಿಗೆ ರಾಜೇಶಿಗೆ ಹೇಳಿದ್ದೆ ನಾ ಅವಾಗ. ರಾಜೇಶ, ನೀ ಅದು ಸಾರ್ವಜನಿಕ ಗುಡಿ ಅಲ್ಲಿ ಪುಂಸಿಯತ್ ಮೆಂಬರ್ ಅದಾನ, ಅವನಿಗೂ ಹೇಳಿದ್ದೇನ. ಅದೇನ್ರಿ ಸಾರ್ವಜನಿಕ ಜಾಗ ಬತ್ತಪ್ಪ ಅಂದ್ರೆ ಗುಡಿಗೆ ನಾನು ಇಟ್ಟು ರೊಕ್ಕ ಕೊಡ್ತೀನಿ ಅಂತ ಕಟ್ಟು. ಆದ್ರೆ ಅಮಾಯಕ ಹೆಣ್ಮಗಳಿಗೆ ಅನ್ಯಾಯ ಮಾಡಬೇಡ್ರಿ. ಆಕಿ ಕ್ಯಾನ್ಸರ್ ಪೀಡಿತದಾಳ. ಆಕಿ ಅಲ್ಲಿ ಆಕಿ ಡೆತ್ ಬೆಡ್ ಮ್ಯಾಗಿಂದ ಬಂದಾಳ್ರಿ. ಈಗ ಬರೀ ಇದು ಕೇಳಿದ ಕೂಡಲೇ ಪಾಪ ಓಡಿ ಬಂದಾಳ ಆಕಿ. ಇವತ್ತ ನಿಮ್ಮ PAಗಳು ಒಂದ್ ಎನ್ಎ ಅಪ್ರೂವಲ್ ಆಗ್ಬೇಕಾದ್ರ, ನಿಮ್ಮ ಅಧಿಕಾರದಾಗ ಎನ್ಎ ಅಪ್ರೂವಲ್ ಆಗ್ಬೇಕಾದ್ರ ಅವ್ರ ಕಡೆ ಆ ಡೆವಲಪರ್ ಕಡೆ ಒಂದು ಸೈಟ್ ತಗೋತಾರ, ಒಂದು ಪ್ಲಾಟ್ ತಗೋತಾರ. ಮತ್ತ ನೀವು ಇವು ಏನು CA ಸೈಟ್ ಅದು ಇರ್ತಾವಲ್ಲ, ಅವು ಮಾರ್ಕೊಂಡ್ ತಿಂದಿರಿ. ಅವು ಬಿಡ್ರಿ. ಮೊನ್ನೆ ಕಾರ್ಪೊರೇಷನ್ ಇಲೆಕ್ಷನ್ದಾಗ BJP ಟಿಕೆಟ್ ಮಾಡ್ಕೊಂಡ್ ತಿಂದವ್ರು ನೀವು. ನಿಮ್ಗೇನ ನೈತಿಕತೆ ಐತೆ ಇದು ಹೇಳಕ್ಕ?
ಒಬ್ಬ ಅಮಾಯಕ ಹೆಣ್ಮಗಳಿಗೆ ನಾ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡತ್ತೀನಿ, ಮತ್ತೆ ನಾ ಕೊಡಿಸ್ತೀನಿ. ಇದ ನಾ ಇಟ್ಟಕ್ ಬಿಡುದಿಲ್ಲ. ಅವ್ರೆಲ್ಲರೂ ಹೋಗಿ ಜಿಲ್ಲಾಧಿಕಾರಿಗೆ ಹೋಗಿ ಮನಿ ಕೊಟ್ರೆ ಚಲೋ ಆಯ್ತದ, ಅದು ಕೊಟ್ಟಿದ್ದು ಚಲೋ ಆಯ್ತು. ಅಂದ್ರೆ ಜನರಿಗೆ ಗೊತ್ತಲ್ಲ ಇವ್ರದ್ದು ಏನದ ಹಕೀಕತರ ಬೈಲತ್ಲ. ಈಗ ನಾವ್ ಒಮ್ಮೆ ಡೈರೆಕ್ಟ್ ನಾ ಪ್ರೆಸ್ದವ್ರ ಮುಂದ ಮೀಡಿಯಾ ಮುಂದೆ ಬಂದಿದ್ರೆ ನನಗೆ ಬೇರೆ ಇರ್ತಿತ್ತು. ಈಗ ಅವ್ರಾಗಲೇ ಹೋಗ್ಯಾರ ಪ್ರೆಸ್ದವ್ರ ಮುಂದೆ ಅಂದ್ಮ್ಯಾಗ ಅವ್ರ ತೆಗಿಲಿ. ಈಗ ಅವ್ರ PA ಗಳು ಎಲ್ಲೆ ಕಲ್ಯ ಪಲ್ಯ ಇವ್ರೆಲ್ಲಾರು ತೊಗೊಂಡಾರ. ಅವ್ರು ಪ್ರತಿ ಒಂದ್ ಇದ್ರದಾಗ ಏಜೆಂಟ್. ಇವತ್ತು ಲ್ಯಾಂಡ್ ಡೆವಲಪ್ ಇತ್ತಂದ್ರೆ ಇಟ್ಟು ರೊಕ್ಕ ಕೊಡ್ಬೇಕು ಅವ್ರಿಗೆ. ಇವತ್ತಿಗಾದ್ರು ಬಿಡಿಯದಾಗ ಪರಿಸ್ಥಿತಿ ಹೆಂಗೈತೆ, ಒಂದು CA ಸೈಟ್ ತಗೋಬೇಕಾದ್ರೆ ಅವ್ರಿಗೆ ಹೋಗಿ ರೊಕ್ಕ ಕೊಟ್ಟು ಬರ್ಬೇಕು. ಎಲ್ಲ ಅವರು ಅಂಥವ್ರಿಗೆ ಕೊಡೋರು, ಇಲ್ಲಿಕಂಗ್ ಕೊಡುದಿಲ್ಲ. ಎಷ್ಟೋ ಜನರ ಹತ್ರ ದುಡ್ಡು ತೊಗೊಂಡು ಇದು ಮಾಡ್ಯಾರ. ಆಯ್ತಪ್ಪ, ನಿನ್ನ ಗೌಡಗೆ ಕೇಳ್ತೀನಿ ನಾ ಈ ಸದ್ 2018ನೇ ಇಸ್ವಿ ಒಳಗೆ ನೀ ಫಸ್ಟ್ ಟೈಮ್ MLA ಆದಾಗ ನಿನ್ನ ಆಸ್ತಿ ಘೋಷಣೆ ಏನಿತ್ತು? ಆಯ್ತಾ, ಆಸ್ತಿ ಘೋಷಣೆ ಏನಿತ್ತು ಅದ್ರದ ಈಗ ನಿನ್ನ ಆಸ್ತಿ ಎಟ್ಟಾಗ್ಯದ ಇಟ್ಟು ಒಮ್ಮೆ ಹೆಂಗೈತ ತೆಗಿಲಿ, ಲೆಕ್ಕ ತೆಗಿಲಿ. ಸಿದ್ದೇಶ್ವರ ಮುಟ್ಟ ಹೇಳಾಕಿವ ನನ್ನ ಆಸ್ತಿ ಇಟ್ಟೈತಂತ ಹೇಳಿ ಮಾಡಿ ತಗೋಸ್ಲಿ. ಆ ತಪ್ಪಿಸ್ತಿದ್ರ ಅವನಿಗೆ ಶಿಕ್ಷೆ ಆಗಲಿ, ನಾ ತಪ್ಪಿಸ್ತಿದ್ರ ಇವ್ರ ಮೂಮೆಂಟ್ದಾಗ ನಾ ಹೆಲ್ಪ್ ಮಾಡಿದ್ ಖರೆ ಅದ. ಇವ್ರಿಗೆ ಏನದಲ್ಲ, ಇವ್ರ ಕಡಿತನೂ ಹೆಲ್ಪ್ ಮಾಡ್ತೀನಿ. ಯಾಕಂದ್ರೆ ಒಬ್ಬ ಅಮಾಯಕ ಹೆಣ್ಮಗಳಕ್ಕೆ ಅವ ನಮ್ಮ ಕಾರ್ಯಕರ್ತ, ಅವ ನಮ್ಮ ಸಂಘದ ಕಾರ್ಯಕರ್ತ. ಆ ಸಂಘದ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ನಾ ಹೋಗಿ ನಿಂದ್ರುದು ನನ್ನ ಧರ್ಮದ. ಆ ಧರ್ಮದ ಆ ಪ್ರಕಾರ ನಾ ಹೋಗಿ ನಿಂತೀನಿ. ಇವ್ರು ಯಾರದರೆ ಆ ಬಡವ್ರ ಮನಿಗೆ ಬೆಂಕಿ ಹಚ್ಚಿ ಶ್ರೀಮಂತರ ಮನಿ ಬೆಳಗಲಾಕ್ ಹೋಗ್ಯಾರಲ್ಲ, ಅದು ತೆಗ್ದ ಬಿಡ್ರಿ. ಆ ಮೆಂಬರ್ಗೂ ಹೇಳ್ತೀನಿ, ಆ ರಾಜೇಶ್ಗೂ ಹೇಳ್ತೀನಿ. ಅವ್ರ ತಾಯಿ ಅದಾಳ ಮೆಂಬರ್ಗೆ, ಅವ್ರ ತಾಯಿಯ ಅಧಿಕಾರ ದುರ್ಬಳಕೆ ಮಾಡಿಕೆಶನ್ ಅವ ಏನೇನ್ ಮಾಡ್ತಾನೆ ಏನಿಲ್ಲ ಎಲ್ಲ ಗೊತ್ತದ. ಪಾಪ ಹೆಣ್ಮಗಳಿಗೆ ಎಷ್ಟು ತೊಂದರೆ ಕೊಟ್ಟಾರ. ಇವ್ರು ಹೋಗಿ ಹೇಳ್ತಾರತ್ತ, ನಿನ್ನ ಮನಿ ಕೆಡುವತ್ತಂತ ಕಿಶನ್. ಪಾಪ ಒಬ್ಬ ಅಮಾಯಕ ಹೆಣ್ಮಗಳು ಒಂದ್ ಮನಿ ಕಟ್ಟಿರ್ತಾಳ ಅಂದ್ರೆ ಎಷ್ಟೋ ಸಮಸ್ಯೆ ಮನಿ ಕಟ್ಟಿರ್ತಾಳ. ಆ ಮನಿ ಕೆಡುವಲತ್ತ ಅಂತ ತೊಟ್ರು ಓಣ್ಯಾನವ್ರು ಹೋಗಿ ಅಂಜಿಕೆ ಹಾಕ್ತಾರತ್ತ. ಹಿರಿಯರೇ ಹೋಗಿ ನಮ್ಮ ಮನ್ಯಾಗ ಬಾಡಿಗೆ ಇದ್ದವ್ರಿಗೆ 1 ಗಂಟೆಗೆ ಹೋಗಿ ಇದು ಕೆಡವುದೈತೆ ಅಂತ ಖಾಲಿ ಮಾಡಿ ನೀವು ಸಮಾಧಿ ಮಾಡ್ತೇವ. ಯಾರ ಆಸ್ತಿ ಅಂತ ಹೇಳಿ ಸಮಾಧಿ ಮಾಡ್ತಾರ, ಯಾರ ಮನಿ ಅಂತ ಹಿರಿಯರ್ ಸಮಾಧಿ ಮಾಡ್ತಾರ. ಯಾಕಂದ್ರ ಅವ್ರಿಗೆ ಅನುಕೂಲ ಆಗೇತಿ. ಈಗ ಕಾರು ಬೈಕು ಎಲ್ಲಾ ಎಮ್ಮಿ ಕಟ್ತಾರ. ಅಲ್ಲ, ನನಗ ಬರ್ತಾರ, ನನ್ನ ಆಸ್ತಿ ಒಳಗೆ ಎಮ್ಮಿ ಕಟ್ಕೊಂಡದಾನ. ನೀನು ಪ್ರೆಸ್ ಮೀಟ್ ಮಾಡತ್ತ, ಇದು ಆಗಾಡ ನೀನೇ ಕುಂದ್ರಲತ್ತ. ಒಂದ್ 2 ಮಿನಿಟ್ ಶಾಂತಿರು. ಆಮೇಲೆ ಈಗೇನವ್ರು ಅದ್ರದ್ದು ಪ್ರತಿಯೊಂದನು ದಾಖಲಾತಿಗಳನ್ನ ಜಿಲ್ಲಾಧಿಕಾರಿಗಳಿಗೆ, ಏನು ಅಪರ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟೇವಿ. ಅವರು ಕೂಡ ಅವು ಎಲ್ಲಾ ನಮ್ಮ ಈ ಹೆಣ್ಮಕ್ಳ ಡಾಕ್ಯುಮೆಂಟ್ಸ್ ಮತ್ತು ಅವ್ರು ಏನು ಓಪನ್ ಸೈಟ್ ಅಂತ ಹೇಳಿ ಹೇಳಕತ್ತಾರ, ಅವು ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ನಾವು ಗೌರ್ಮೆಂಟ್ ಮೋಜಣಿ ಕೊಟ್ಟಿವಿ. ಆ ಮೋಜಣಿ ಆಗ್ಲಿ, ಮೋಜಣಿ ಯಾರು ತಪ್ಪಿತಸ್ಥರ ಅವ್ರ ಮ್ಯಾಗ ಅವ್ರ ಕ್ರಮ ಆಗ್ಲಿ. 20 ವರ್ಷ ಗಟ್ಲೆ ಅದು ಕಾಲೇ ಬಿದ್ದದಕ್ಕೆ ಇವ್ರು ಏನು ಮಾಡ್ಲಾರ್ದೆ ಸುಮ್ನೆ ಅಕಸ್ಮಾತ್ ಇದು ಕಾಲೇ ಜಾಗನೇ ಇತ್ತು, ಅಕಸ್ಮಾತ್ ಗೌರ್ಮೆಂಟ್ದೇ ಇತ್ತಪ್ಪ ಸಾರ್ವಜನಿಕ ಆಸ್ತಿ ಇತ್ತಂದ್ರೆ ಇಟ್ಟು ದಿನ ಹೆಂಗ್ ಸುಮ್ಬಿಡ್ತಾರ. ಆಮ್ಯಾಗ ಈಗ ಹೆಣ್ಮಗಳು ಹೇಳಿದ್ಲಲ್ಲ, ರಾತ್ರಿ ಒಂದ್ ಸಣ್ಣ ಕಟ್ಟಿ ಅದ್ರ ಮ್ಯಾಗ ಲಿಂಗಪ್ಪಿಟ್ಟು ಇಂಥ ರಾಜಕಾರಣ, ಇಂಥ ಅಮಾಯಕ ಹೆಣ್ಮಕ್ಳ ಜೋಡಿ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಅದ. ಅದಕ್ಕೆ ಇದನ್ನ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಂದು ಅಕ್ರಾಚಾರಿ ಹಿಡಿದು ಉತ್ತಾರ ಹಿಡಿದು ಯಾವ ಕೈಲೇ ಬರ್ದಿದ್ದು ನಮ್ಮ ಮನ್ಯಾಗ ತಯಾರಾಗಿದ್ದಲ್ಲ ಇವು ಇವೆಲ್ಲಾ ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆಗಿ ಈ ಹೆಣ್ಮಗಳಿಗೆ ನ್ಯಾಯ ಸಿಗುತ್ತಾನ, ಇದೇನ್ ನಾವ್ ಇಟ್ಟಕ್ಕೆ ಬಿಡಂಗಿಲ್ಲ. ನೀವೆಲ್ಲರ ಹೆಸರು ತೇಜೋವಧೆ ಮಾಡಿದ್ರ DC ಒಂದ್ ಮನವಿ ಕೊಟ್ರ ನಾವೆಲ್ಲರ ಬಿಡ್ತೇವ ಅಂತೇಳಿ ಹಂಗೇನಿಲ್ಲ. ಅದು ಏನ್ ಕರೆಕ್ಟ್ ಅದ ನ್ಯಾಯ, ಅದು ತಪ್ಪಿದ್ರೆ ತಪ್ಪಾಗ್ಲಿ, ಕರೆಕ್ಟ್ ಇದ್ರೆ ಕರೆಕ್ಟ್ ಆಗ್ಲಿ, ಇದು ನಾವು ಆಗ್ರಹ ಮಾಡ್ತೀವಿ. ನಾವು ಈಗಾದ್ರೂ ಈ ಹಿಂದಕ್ಕಾದ್ರೂ ನಾ ಹೇಳಿದ್ದೀನಿ, ಇವತ್ತ ಅಮಾಯಕ ಹಿಂದೂಗಳನ್ನ ಉಪಯೋಗಿಸಿಕೊಂಡು ಎಷ್ಟೋ ಸಾಮಾನ್ಯ ಹಿಂದೂ ಕಾರ್ಯಕರ್ತರನ್ನು ಉಪಯೋಗಿಸಿಕೊಂಡು ಇವ MLA ಆಗ್ಯಾನ. ಏನ್ರಿ, ಒಬ್ಬ BJP MLA ಆದ್ರೆ ಕಾರ್ಯಕರ್ತರು ಬೆಳಿಬೇಕೋ ಇಲ್ಲೋ? ಕಾರ್ಯಕರ್ತರು ಬೆಳಿಬೇಕು. ಆ ಕಾರ್ಯಕರ್ತರು ಬೆಳೆದ್ ಬಿಟ್ಟು ಇವ್ರ PAಗಳ ಆಸ್ತಿ ನೋಡ್ಬೇಕು, ಇವ್ರ ಆಸ್ತಿ ನೋಡ್ಬೇಕು. ಇವ್ರು ಎಲ್ಲಿ ಬೇಕಲ್ಲಿ ಹೆಂಗ ಆ ಸಿದ್ದಶ್ರೀ ಬ್ಯಾಂಕ್ ಒಳಗ ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದಾವ, ಅಲ್ಲಿ ಏನ್ ಮಾಡ್ತಾನ ಅಷ್ಟೋ ಹವಾಲಾರ ರೊಕ್ಕ ಟರ್ನ್ ಓವರ್ ಆಗ್ತಾವ. ಮೊನ್ನೆ ನಿಮ್ಗ ವಾಲ್ಮೀಕಿ ಹಗರಣದಾಗ ಅಲ್ಲಿ ಇವ್ರು ಬಂದಿದ್ರು, ಯಾವ್ದ್ರದು NIA ಯಾವ್ದಾರು ಅವ್ರು ಬಂದು ಇಲ್ಲಿ ತನಿಖೆ ಮಾಡಿ ಹೋಗ್ಯಾರ. ವಾಲ್ಮೀಕಿ ಹಗರಣದ ರೊಕ್ಕ ಇವ್ರ ಬ್ಯಾಂಕ್ನಾಗ ಟರ್ನ್ ಓವರ್ ಆಗ್ಯಾವ. ಏನ್ರಿ, ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದಾವ, ಎಷ್ಟೋ ಟರ್ನ್ ಓವರ್ ಮಾಡ್ತಾನ. ಅಂದ್ರೆ ತಾ ಏನ್ ಬೇಕಾದ್ ಮಾಡ್ಬೋದು, ತಾ ಏನ್ ಬೇಕಾ